ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ ಸ್ವಾಗತ. ಎಲ್ಲ ಸಾಧನೆ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಕಾಮಂದರ ರಕ್ಷಣೆಗೆ ನಿಂತಹ 3 ಪಕ್ಷಗಳು ನಮಗೆ ಬೇಕಾ? ನೋಡಿ ಸ್ನೇಹಿತರೆ, ನನ್ನ ಅಭಿಪ್ರಾಯ ಏನಂದರೆ, ನಮ್ಮ ರಾಜ್ಯದಲ್ಲಿ 3 ಪಕ್ಷಗಳನ್ನು ಬಿಟ್ಟು ಬೇರೆ ಪಕ್ಷ ಆಡಳಿತಕ್ಕೆ ಬರಲೇಬೇಕು. ಇಲ್ಲಾಂದರೆ ಧರ್ಮಸ್ಥಳದ ಅತ್ಯಾಚಾರಿಗಳನ್ನು, ಕೊಲೆಗಡಕರನ್ನು, ಕರ್ನಾಟಕದಲ್ಲಿ ಯಾವ ಥರ ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎಂಬುದನ್ನು ನೀವು ಇಲ್ಲಿಯವರೆಗೆ ನೋಡ್ಕೊಂಬಂದು ಸಾಕಾಗೋಗಿದೆ. ನಮ್ಮ ರಾಜಕೀಯ ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ದುಡ್ಡು, ನಮ್ಮ ರಾಜಕೀಯ ಪಕ್ಷದವರಿಗೆ ದುಡ್ಡು ಬೇಕಾಗಿರ್ತಕ್ಕಂಥದ್ದು. ಅವರು ಅತ್ಯಾಚಾರನೇ ಆಗಿರಲಿ ಅಥವಾ ಕೊಲೆಗಡಕರಾಗಿರಲಿ, ಲಂಚ ಕೋರರೇ ಆಗಿರಲಿ, ಅಂಥವರನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ಪಕ್ಷಗಳು ಮಾಡ್ತಾ ಇವೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಅತ್ಯಾಚಾರ, ಅನಾಚಾರ ಇನ್ನೊಂದಾದ್ರೂ ಸಮೇತ ಕಿವಿಗೆ ಹಾಕೊಳ್ಳುವಂಥ ಕೆಲಸ ಯಾವುದೇ ಪೊಲೀಸ್ ಅಧಿಕಾರಿಗಳು ಕೆಲವು ಕಡೆ ಮಾಡ್ತಾ ಇಲ್ಲ. ಕೆಲವು ಕಡೆ ಮಾಡ್ತಾ ಇದ್ದಾರೆ, ಕೆಲವು ಕಡೆ ಮಾಡ್ತಾ ಇಲ್ಲ. ಸತ್ಯ ಇದು. ಧರ್ಮಸ್ಥಳದ ಆಕ್ರಮ ಬಡ್ಡಿಯ ಬಗ್ಗೆ ವರ್ಷದುದ್ದಕ್ಕೂ ಹೇಳ್ತಾ ಬರ್ತಾ ಇದ್ದೀನಿ. ಇದ್ರ ಬಗ್ಗೆ ಕಾನೂನು ಕ್ರಮ ಯಾರು ತಗೊಳ್ತಾನೇ ಇಲ್ಲ. ಯಾವ ಪೊಲೀಸ್ ಅಧಿಕಾರಿನೂ ತಗೊಳ್ತಾ ಇಲ್ಲ, ರಾಜಕಾರಣಿ ಸಮೇತ ತಗೊಳ್ತಾ ಇಲ್ಲ. ಯಾಕೆ? ಮನಿ 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 3 ಪಕ್ಷಗಳಿಗೆ ಮನಿ ಬೇಕಾಗಿರ್ತಕ್ಕಂಥದ್ದು. ಎಲ್ಲಿ ಬಡವರ ರಕ್ತ ಹೀರಿ ದುಡ್ಡು ಕಟ್ಟುವಂಥ ದುಡ್ಡುಗಳಿಂದ ಇವರಿಗೆ ಮನಿ ಪವರ್ ಬರ್ತಾ ಇದೆ. ಅವನಿಗೇನು ಒತ್ತಂಗೈತಾ? ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಏನು ಒತ್ತೋದಿಲ್ಲ ರೀ. ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ ಧರ್ಮಸ್ಥಳವನ್ನು ಅಡ್ಡ ಇಟ್ಟುಕೊಂಡು, ಮಂಜುನಾಥ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ಲಜ್ಜಾಗೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾನೆ. ಧರ್ಮಸ್ಥಳದ ಸಂಘದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದೇ ತಪ್ಪು. ಯಾವನಾದರೂ ರಾಜಕಾರಣಿಗಳಾದರೂ ಅಥವಾ ಅಧಿಕಾರಿಗಳಾದರೂ ಕೇಳ್ತಾ ಇದ್ದಾರಾ? ಕೇಳಲ್ಲ ರೀ, ಕೇಳಲ್ಲ. ಬಡವರ ಕೂಗು ಇವರಿಗೆ ಅರ್ಥನೇ ಆಗ್ತಾ ಇಲ್ಲ. ಯಾರಾದರೂ ಏನೋ ವ್ಯವಹಾರಕ್ಕೆ ಬಡ್ಡಿಗೆ ಸಾಲ ಕೊಟ್ಟರು, ಹಂಗೆ ಹಿಂಗೆ ಏನೋ ಆಗಿ ಇಸ್ಕೊಂಡಿರತಕ್ಕಂಥವನು ಅಥವಾ ಕೊಟ್ಟಿರ್ತಕ್ಕಂಥವನು ಯಾವುದೇ ಒಂದು ಕಾರಣದಿಂದ ಸತ್ತೋಗಿದಂದರೆ ಹಂಗೆ ತನಿಖೆ ಆ ತನಿಖೆ ಈ ತನಿಖೆ ಅದರಲ್ಲಿ ಸಮೇತ ಬಾಸ್ತಕ್ಕಂಥದ್ದು ನಾವು ನೋಡ್ಕೊಂಬರ್ತಾನೆ ಇದ್ದೀವಿ. ಏನು ಮಾಡೋಕ್ಕಾಗುತ್ತೆ ಸ್ನೇಹಿತರೆ? ಇಂಥದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ನೀವು ಬುರುಡೆ ಗ್ಯಾಂಗ್ ಅಂತೀರಿ, ಇನ್ನೊಂದು ಅಂತೀರಿ. ನೀವು ಉನ್ನತ ಕೆಟ್ಟದಾಗಿ ಕಾಮೆಂಟ್ ಮಾಡೋರೆಲ್ಲ ದಡ್ರಲ್ಲ, ಭಾಳ ಬುದ್ಧಿವಂತರು. ಏನು ಮಾಡೋಕ್ಕಾಗುತ್ತೆ? ಏಸಿಗೆ ತಿಂತಿದಾರಲ್ಲ, ಹಾಗೆ ಹೇಳ್ಬೇಕು ಅವ್ರಿಗೆ. ಏಸಿಗೆ ತಿಂದರೆ ಮಾತ್ರ ಈ ಥರ ಕಾಮೆಂಟ್ ಆಗ್ತಕ್ಕಂಥದ್ದು, ಫೇಸ್ಬುಕ್ಕಲ್ಲಾದರೂ ಯೂಟ್ಯೂಬಲ್ಲಾದರೂ. ಅಲ್ಲ ರೀ, ಇಲ್ಲಿ 13-14 ವರ್ಷದಿಂದ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆಗೆ, ಅತ್ಯಾಚಾರಕ್ಕೆ ಒಳಗಾದವರ ಪರ ನಿಂತ್ಕೊಂಡಿರ್ತಕ್ಕಂಥ ತಿಮ್ಮರೋಡಿ ಅವರನ್ನು ಅವರಿಗೆ ವಿದ್ಯೆ ಇಲ್ಲ, ಹಾಗೆ ಹೀಗೆ, ಅಯ್ಯೋ ಹೇಗೆಲ್ಲ ತೇಜವಾದಿ ಮಾಡ್ತೀರಪ್ಪ ನೀವು. ನೀವು ಬೈಯೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ನನಗೆ. ನಿಜವಾಗ್ಲೂ ನಿಮಗೆ ಸಮಾಜದ ಬಗ್ಗೆ ಕಳಕಳಿ ಸ್ವಲ್ಪನಾದರೂ ಇಲ್ಲ. ನಾನು ಒಬ್ಬ ಸಾಮಾನ್ಯ ಡ್ರೈವರ್ ರೀ. ನನಗಿರ್ತಕ್ಕಂಥ ಕಳಕಳಿ ನಿಮಗೆ ಅದರಲ್ಲಿ 1% ಆದರೂ ಇರಬೇಕಲ್ವ? ಯಾಕಿಲ್ಲ? ನಾವು ಏನಾದರೂ ತಪ್ಪು ಮಾತನಾಡ್ತಾ ಇದ್ದೀವ? ಇಲ್ಲ ತಾನೆ. ನಾವೇನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವ? ನೋವೇ. ನಾವು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅಲ್ಲಿನ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಧರ್ಮಸ್ಥಳದ ಕಾಮಂದರುಗಳನ್ನು. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನೇಕ ಊತಿಟ್ಟ ಶವ ತೆಗೀತಂತೇಳಿ ಬಂದ ಆವೈನ ಚೇಂಜ್ ಮಾಡಿ ಹಾಕಿದರು. ಸುಜಾತಾ ಭಟ್ರನ್ನು ಚೇಂಜ್ ಮಾಡಿ ಹಾಕಿದರು. ಆಯಮ್ಮ ಸುಳ್ಳು ಹೇಳಿದ್ಲೋ ನಿಜ ಹೇಳಿದ್ಲೋ ನನಗಂತೂ ಗೊತ್ತಿಲ್ಲ ಸ್ವಾಮಿ. ನೀವು ಹೇಳ್ತಾ ಇದ್ದೀರಿ ಸುಳ್ಳು ಹೇಳಿದಳ ಆಯಮ್ಮ. ಆಯಮ್ಗೆ ಆಗಿರ್ತಕ್ಕಂಥ ನೋವೇ ಬೇರೆ. ನನ್ನ ವಾಲಲ್ಲಿದ್ದಾವೆ, ನನ್ನ ಫೇಸ್ಬುಕ್ ವಾಲಲ್ಲಿ, ನನ್ನ ಯೂಟ್ಯೂಬಲ್ಲಿದ್ದಾವೆ ಆಯಮ್ಮನ ಆಡಿಯೋ. ಆಯಮ್ಮನ ಮೇಲೆ 33 ವರ್ಷ ಇದ್ದಾಗ ಅತ್ಯಾಚಾರಿಸಿರ್ತಕ್ಕಂಥ ಧರ್ಮಸ್ಥಳದ ನಕಲಿ ದೇವಮಾನವನ ತಮ್ಮ. ಈಗಲೂ ಸಹ ಅವನಿಗೆ ಅದು ಬೇಕಂತೆ. ವಯಸ್ಸಾದರೂ ಸಮೇತ ಅದು ಬೇಕಂತ. ನಾನಲ್ಲ ಹೇಳ್ತಕ್ಕಂಥದ್ದು, ಸುಜಾತಾ ಭಟ್ ಹೇಳಿರ್ತಕ್ಕಂಥದ್ದು. ಸತ್ಯವನ್ನು ಹೇಳಿದರೆ ಈ ಥರ. ಸ್ವಾಮಿ, ನಿಮ್ಗೆ ಇನ್ನೂ ಎವಿಡೆನ್ಸ್ ಬೇಕಂದರೆ ಸುಜಾತಾ ಭಟ್ ಏನು ಮಾತಾಡಿದರು ಅದ್ರ ಬಗ್ಗೆ ನಾನು ಆಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೆ. ಪಾಪ ಎಮ್ಗೆ ನೋಡಿ, ಸುಜಾತಾ ಭಟ್ ಅವರಿಗೆ ಆ ಆಡಿಯೋ ಕೇಳಿಸ್ಕೊಂಡು ಆದಮೇಲೆ ಆರ್ ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥ ಒಬ್ಬ ನ್ಯೂಸ್ ರಿಪೋರ್ಟ್ರು, ಈಗ ಬಿಟ್ಟೋಗಿದ್ದಾರೆ ಬಿಡಿ, ಅವ್ರು ಫೋನ್ ಮಾಡಿ, ಅಲ್ಲಮ್ಮ ನೀನು ಈ ಥರ ಎಲ್ಲ ಯಾಕೆ ಹೇಳಕ್ಕೆ ಹೋದೆ,
ಸತ್ಯವನ್ನು ಹೇಳಿದ್ರೆ ಜನಗಳು ನಂಬಲ್ಲ, ಅತ್ಯಾಚಾರಿಗಳು ನಿನ್ನನ್ನು ಸಾಯಿಸಿಬಿಡ್ತಾರೆ, ಎಚ್ಚರದಿಂದ ಇರಬೇಕು, ಈ ಥರ ಎಲ್ಲ ಹೇಳ್ಬಾರ್ದು ನೀನು ಅಂತೇಳಿ ನಮಗೆ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥದ್ದು ಆ ಆಡಿಯೋ ಸಮೇತ ನನ್ನಲ್ಲಿ ಉಂಟು. ಸತ್ಯ ಅಡಗಿದೆಯಾ ಅಥವಾ ಸತ್ತಿದೆಯಾ? ನಾವು ಹೇಳ್ತಕ್ಕಂಥದ್ದು ಸತ್ಯನ ಸುಳ್ಳು ಹೇಳಿಸ್ತಿದ್ರೆ ಸುಮ್ಮನೆ ಬುರುಡೆ ಗ್ಯಾಂಗು. ಇದೇ ಬುರುಡೆ ಗ್ಯಾಂಗಿಂದ ಧರ್ಮಸ್ಥಳದ ನಕಲಿ ದೇವಮಾನವ ಯಾವ ರೀತಿ ಜನಗಳ ಮೇಲೆ ಟೋಪಿ ಹಾಕಿದ್ದಾನೆ, ಸರ್ಕಾರದ ಭೂಮಿಯನ್ನು ಲುಂಗಿ ಗುಳುಂ ಮಾಡಿದ್ದಾನೆ, ಅದರ ಮೇಲೆ ಹೇಗೆಲ್ಲ ದಬ್ಬಳಿಕೆ ಮಾಡಿದ್ದಾನೆ, ಇಂದಿನಿಂದ ಇಲ್ಲಿಯವರೆಗೂ ಮಾಡ್ತಾನೆ ಬಂದಿದ್ದಾನೆ. ಸೋಮನಾಥ್ ನಾಯಕ್ ಹತ್ರ ಬೇಜಾನ್ ದಾಖಲಾತಿದವ್ರಿ, ದಾಖಲಾತಿ ನನ್ನಲ್ಲಿ ಉಂಟು, ಕೊಡ್ತೀನಿ ನಿಮಗೆ. ಇದು ಬುರುಡೆನಾ? ದಾಖಲಾತಿ ಕೊಟ್ಟರು ಸಮೇತ ನೀವು ಬುರುಡೆ ಅಂತಿರಲ್ಲ, ಹೇಗೆ ಹೇಳೋದು ನಿಮಗೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಧರ್ಮಸ್ಥಳದ ನಕಲಿ ದೇವಮಾನವ ಸರ್ಕಾರಕ್ಕೆ ಮಕ್ಮಲ್ ಟೋಪಿ ವಾಡದ ಧರ್ಮಸ್ಥಳದ ನಕಲಿ ದೇವಮಾನವನ SDM ಕಾಲೇಜ್ ಧಾರವಾಡದಲ್ಲಿರ್ತಕ್ಕಂಥದ್ದು. ಅದರಲ್ಲಿ ಯಾವ ಥರ ಹಗರಣ ಮಾಡಿದ್ದಾರೆ, ಕೋಟಿ ಲೂಟಿ. ಇದೆಲ್ಲ ನಿಮ್ಮ ಮನೆ ಅಲ್ವಾ, ನಮ್ಮ ಟ್ಯಾಕ್ಸ್ ಮನಿ ಅಲ್ವಾ? ಇದ್ರ ಬಗ್ಗೆ ಧ್ವನಿ ಎತ್ತಬಾರ್ದಾ? ಬೇಜಾನ್ ಮಂದಿ ಆಟ ಆಡಿದಾರ್ರಿ, ಎಲ್ಲ ರಾಜಕೀಯ ಪಕ್ಷದವ್ರ ಸಮೇತ ಮಿಂಗಲಾಗಿದ್ದಾರೆ. ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ನಕಲಿ ದೇವಮಾನವನ ಮೇಲೆ ಅಲ್ಲಿನ ಪ್ರೊಫೆಸರ್ ಪಾಂಡುರಂಗ ಜೋಶಿ ಅಂತೇಳಿ ಕೇಸ್ ಹಾಕಿದ್ದಾರೆ. ಆ ಕೇಸು ಯಾವಾಗ 2015-16 ಹಾಕಿರ್ತಕ್ಕಂಥ ಕೇಸು, ಇಲ್ಲಿಯವರೆಗೂ ನ್ಯಾಯ ಸಿಕ್ಕಿಲ್ಲ. ಅವೇ ಕೇಳ್ತಕ್ಕಂಥ ನನಗೆ ದುಡ್ಡು ಬೇಕಂತಲ್ಲ, ಸರ್ಕಾರ ದುಡ್ಡು ಇಷ್ಟೊಂದು ತಿಂದಿದ್ದಾನೆ, ಆ ದುಡ್ಡು ಸರ್ಕಾರಕ್ಕೆ ಒಪ್ಪಿಸ್ಲೇಬೇಕಂತೇಳಿ ಕೇಸ್ ಹಾಕಿರ್ತಕ್ಕಂಥದ್ದು. ಇದು ಬುರುಡೆನಾ? ದಾಖಲಾತಿ ಬೇಕಾ? ದಾಖಲಾತಿ ಕೊಡ್ತೀವಿ ರೀ ಸ್ವಾಮಿ. ಇದ್ದೇ ಹೇಳ್ತಕ್ಕಂಥದ್ದು ನಾವು. ಒಂದೇ ಒಂದು ಕಾಲೇಜಲ್ಲಿ ಈ ಥರ ಅವ್ಯವಹಾರ. ಇನ್ನು ಬೇಜನ್ ಅವರ ಆಡಳಿತದಲ್ಲಿರ್ತಕ್ಕಂಥ ಬೇಜನ್ ಕಾಲೇಜುಗಳಿದ್ದಾವೆ, ಅದರಲ್ಲಿ ಯಾವ ಥರ ಅವ್ಯವಹಾರ ನಡೆದಿದೆ ಎಂಬುದರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಬೇಜನ್ ಅವ್ಯವಹಾರಗಳು. ಇದ್ರ ಬಗ್ಗೆ ಮಾತಾಡಿದ್ರೆ ಬುರುಡೆ ಗ್ಯಾಂಗ್ನವರು ಹಾಗೆ ಹೀಗೆ, ಧರ್ಮಸ್ಥಳ ಟಾರ್ಗೆಟು, ಮಂಜುನಾಥಸ್ವಾಮಿ ಟಾರ್ಗೆಟು, ಧರ್ಮಸ್ಥಳದ ಮಂಜುನಾಥಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಅಡ್ಡ ಇಟ್ಕೊಂಡು ಲಜ್ಜೆಗೆಟ್ಟ ಕೆಲಸ ಮಾಡ್ತಕ್ಕಂಥ ಆ ಲೋಫರ್ ನಕಲಿ ದೇವಮಾನವನ ಬಗ್ಗೆ ನಾವು ಮಾತಾಡಿದರೆ ಬುರುಡೆ ಬಿಡ್ತಾರೆ ಬುರುಡೆ ಗ್ಯಾಂಗ್ನವರು. ಯಾವ ಮಟ್ಟಿಗಿದ್ದೀರಿ ನೀವು ಅಂದರೆ ಏನು ಹೇಳ್ಬೇಕ್ರಿ ನಿಮಗೆ? ದಾಖಲಾತಿ ಕೊಡ್ತೀವಿ, ಬುರುಡೆ ಬಿಡ್ತಾ ಇಲ್ಲ, ದಾಖಲಾತಿ ಕೊಡ್ತೀವಿ. ಮುಂದಕ್ಕೆ ಹೋಗಿ ನೀವು ಹೇಳ್ತಾ ಇದ್ದೀರಿ ಮೊಬೈಲಲ್ಲಿ ಇದ್ದಾವೆ, ಅಲ್ಲಿದ್ದಾವೆ, ಇಲ್ಲಿದ್ದಾವೆ, ಸಾಕು ಹೇಳು ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತು ಕೊಟ್ಟಿದ್ದೀರಾ. ಅದೇ ದಾಖಲಾತಿಗಳನ್ನು ಹಿಡ್ಕೊಂಡು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿದ್ದಕ್ಕೆ ಈಗ ಸೌಜನ್ಯ ಕೇಸಿನ ಬಗ್ಗೆ ಮರು ತನಿಖೆಗೆ ಆದೇಶ ಬಂದೇ ಬರುತ್ತೆ. ಇದು 100% ಸತ್ಯ. ರಾಜ್ಯ ಸರ್ಕಾರ ಯಾವ ರೀತಿ ಆ್ಯಕ್ಷನ್ ತಗೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕು. ಇಲ್ಲ ಕೇಸ್ ಹಾಕ್ಕೊಂಡು ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶ ನೀಡುವುದಂತೂ ಸತ್ಯ. ಧರ್ಮಸ್ಥಳದ ಕಾಮಂದರುಗಳಿಗೆ ಶಿಕ್ಷೆ ಆಗುವುದಂತೂ ಸತ್ಯ. ನೀವೇನು ಬೇಕಾದರೂ ಅಂದ್ಕೊಳ್ಳಿ, ಇದು ಹಾಗೆ ಆಗುತ್ತೆ. ಇಲ್ಲಾಂದರೆ ಉಗ್ರ ಹೋರಾಟ ನಡೆಯೋದಂತೂ ಸತ್ಯ. ನೋಡಿ, ನಾವು ಹೇಳ್ತಕ್ಕಂಥದ್ದು ಇಷ್ಟೇ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ಯಾರೆಲ್ಲ ಅತ್ಯಾಚಾರ ಎಸಗಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಇದ್ರ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು. ಬೇಜನ್ ಆಗಿದಾವ್ರಿ, ಒಂದೆರಡಲ್ಲ ಬೇಜನ್ ಆಗಿದ್ದಾವೆ. ಉಗ್ರಪ್ಪನ ವರದಿ ಪ್ರಕಾರ ನೋಡ್ಕೊಂತೋದ್ರೆ ಬುರುಡೆನ ಉಗ್ರಪ್ಪನ ವರದಿ 2015-16 ಬಂದಿರತಕ್ಕಂಥ ವರದಿ ಸುಳ್ಳ? ಉಗ್ರಪ್ಪನ ವರದಿಯನ್ನು ಸಮೇತ ನೀವು ಬುರುಡೆ ಅಂತ ಹೇಳ್ಬಿಡಿ. ಅಯ್ಯೋ ನಿಮ್ಮ ಮುಖಕ್ಕಿಷ್ಟು ಏನನ್ನು ಬೇಕ್ರಿ ನಿಮಗೆ? ಅಂತಹ ಮೂರ್ಖ ಭಕ್ತರು ಇರುವತ್ತಿಗೆ ಧರ್ಮಸ್ಥಳದ ನಕಲಿ ದೇವಮಾನವ ಇಷ್ಟೆಲ್ಲ ಆಟ ಆಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ, ನಿಮಗೆ ಮಾತ್ರ ಕಾಣ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ನಿಮಗೊಂದಿನ ಸತ್ಯ ದರ್ಶನ ಆಗಲೇಬೇಕು, ಆಗುತ್ತೆ ಸಮೇತ. ಏನು ಮಾಡೋಕ್ಕಾಗಲ್ಲ. ಸತ್ಯ ದರ್ಶನ ಆದಮೇಲೆ, ಸತ್ಯ ತಿಳ್ಕೊಂಡ್ಮೇಲೆ ನೀವು ಚೇಂಜ್ ಆಗ್ತೀರಿ ಎಂಬ ಭರವಸೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಾಮೆಂಟ್ ಮಾಡೋ ಹೊತ್ತಿನಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಕಾಮೆಂಟ್ ಮಾಡೋ ಹೊತ್ತಿನಲ್ಲಿ ಎಚ್ಚರವಿರಲಿ. ನಾವು ಕೇಳ್ತಕ್ಕಂಥದ್ದು ಅನ್ಯಾಯ ಏನಾಗಿದೆಯಲ್ಲ ಅದಕ್ಕೆ ನ್ಯಾಯ, ಸೌಜನ್ಯಗಳಿಗೆ ನ್ಯಾಯ, ಇಷ್ಟೇ ಬೇಕಾಗಿರ್ತಕ್ಕಂಥದ್ದು. ನಮಗೆ ಯಾರು ಟಾರ್ಗೆಟ್ ಅಲ್ಲ ರೀ. ಸಪೋರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಮೇತ ಶಿಕ್ಷೆ ಆಗಬೇಕು. ಅದು ನಮ್ಮ ವಾದ, ಬೇರೆ ಇನ್ನೇನಿಲ್ಲ. ನಮಸ್ಕಾರ. ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಕರ್ನಾಟಕ ಜನತೆಗೂ, ನಮ್ಮ ದೇಶದ ಜನತೆಗೂ
ಹೃತ್ಪೂರ್ವಕವಾದ ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯಗಳಿಗೋಸ್ಕರ, ಸೌಜನ್ಯಗಳ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋಣ. ಸೌಜನ್ಯಗಳಿಗೆ ನ್ಯಾಯ ಸಿಗೋವರೆಗೂ ಇದೇ ರೀತಿ ಹೋರಾಟ ಮಾಡ್ತಾ ಇರೋಣ. ಜಸ್ಟಿಸ್ ಫಾರ್. ಯಾರೆಲ್ಲ ಸೌಜನ್ಯ ಹೋರಾಟಗಾರರಿಗೆ ಸಾಥ್ ಕೊಟ್ಟಿದ್ರು ಅವರಿಗೆಲ್ಲ ನಮಸ್ಕಾರಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ಜೈ ಮಂಜುನಾಥ ಸ್ವಾಮಿ, ಜೈ ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿಯನ್ನು ಕಾಪಾಡುವಂಥ ಕೆಲಸ ನಮ್ಮ ಹೆಗಲ ಮೇಲಿದೆ, ಅಂದರೆ ನಮ್ಮ ಹಿಂದೂಗಳ ಹೆಗಲ ಮೇಲಿದೆ. ನೆನಪಿಟ್ಕೊಳ್ಳಿ. ನಮಸ್ಕಾರ.